ಹರೇ ರಾಮ ಹರೇ ಕೃಷ್ಣ. ಈ ದಿನದ ಯಾವ ವಿಷಯವ ನಾವು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಕರ್ಮ ಅಥವಾ ಕೆಲಸ. ನಾವು ಮಾಡುವಂತ ಕೆಲಸ ಪೂಜೆ ಆಗಿರಬೇಕು. ಬರೀ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವುದಲ್ಲ. ನಾವು ನಮ್ಮ ಕೆಲಸವನ್ನ ಪೂಜೆಯಂತೆ ನಾವು ಮಾಡ್ಬೇಕಾಗಿದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಲ್ಲಿ ಕರ್ಮಯೋಗವು ಕೂಡ ಒಂದು ನಮಗೆ ಅಧ್ಯಾಯವಿದೆ. ಅಲ್ಲಿ ನಮ್ಗೆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ಮಣ್ಣೇ ವಾಧಿಕಾರೀಸು ಮಾಫಲೇಶು ಕದಾಚನ ಅಂತ ಹೇಳಿದ್ರಿ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು. ಅಪೇಕ್ಷೆಯನ್ನ ಪಡಬಾರ್ದು. ಈಗ ನಾವು ಗಿಡವನ್ನ ಹಾಕ್ತೇವೆ, ಅದರ ಫಲವನ್ನ ಮುಂಚೆನೆ ನಾವು ಎಕ್ಸ್ಪೆಕ್ಟೇಷನ್ ಮಾಡದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಈ ಕೆಲಸವನ್ನ ಪೂಜೆಯನ್ನಾಗಿ ಪರಿವರ್ತಿಸಲು ನಾವು ಸಿಂಪಲ್ ಆಗಿ 4 ಹಂತಗಳಲ್ಲಿ ನಾವು ಸೂತ್ರಗಳನ್ನ ಫಾಲೋ ಮಾಡಬಹುದು. ಮೊದಲನೇದೇನು ಅಂತ ಹೇಳಿದ್ರೆ ಪ್ರಾಮಾಣಿಕತೆ. ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ, ಆಲಸ್ಯ ಇಲ್ಲದೆ, ಸೋಂಬೇರಿತನ ಇಲ್ಲದೆ, ಸರ್ವಶ್ರೇಷ್ಠತೆಯಿಂದ ನಮ್ಮ ಕೆಲಸವನ್ನ ನಾವು ಕರ್ಮವನ್ನ ನಾವು ಮಾಡ್ಬೇಕು. ಈ ಕರ್ಮ ಭೂಮಿಯಲ್ಲಿ ನಾವು ಕರ್ಮವನ್ನ ಮಾಡಲೇಬೇಕಾಗುತ್ತೆ. ಎರಡನೇದೇನು ಅಂತ ಹೇಳಿದ್ರೆ ಫಲದ ಅಪೇಕ್ಷೆ ಅಂತ ಹೇಳಿದ್ರೆ ನಿರಪೇಕ್ಷತೆಯಿಂದ, ಯಾವುದೇ ರೀತಿಯಾದಂತಹ ಆಸೆ ಇಲ್ಲದೆ ನಾವು 100ಗೆ 100%, 100ಕ್ಕೆ 100% ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಮೂರನೇದು ಯಾವುದು ಅಂತ ಹೇಳಿದ್ರೆ ಸೇವಾ ಮನೋಭಾವ. ನಾವು ವ್ಯಾಪಾರಸ್ಥರಾಗಿರ್ಲಿ, ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇರ್ಲಿ, ನಾವು ಗೃಹಿಣಿ ಆಗಿರಬಹುದು, ನಾವು ಉನ್ನತವಾದಂತಹ ಹುದ್ದೆಗಳಲ್ಲಿ ಇರಬಹುದು, ದೊಡ್ಡ ದೊಡ್ಡ ಕೆಲಸ ಸಂಘ ಸಂಸ್ಥೆಗಳಲ್ಲಿ ನಾವು ಆರ್ಗನೈಸೇಷನ್ ನಡೆಸ್ತಾ ಇರಬಹುದು, ಯಾವುದೇ ಕಾರ್ಯವನ್ನ ನಾವು ಮಾಡ್ತಾ ಇದ್ರು ಕೂಡ ಅಲ್ಲಿ ನಾವು ಭೇದ ಭಾವ ಇಲ್ಲದೆ ಪ್ರತಿ ಪ್ರಾಣಿ ಪಕ್ಷಿ ಜೀವಿಗಳೆಲ್ಲರನ್ನೂ ಕೂಡ ನಾವು ಆ ಪರಮಾತ್ಮನ ಸ್ವರೂಪದಲ್ಲಿ ನೋಡಿ, ಗ್ರಾಹಕರಾಗಿರಬಹುದು, ಸಹೋದ್ಯೋಗಿಗಳಾಗಿರ್ಬಹುದು, ಸಂಬಂಧಿಕರುಗಳಾಗಿರ್ಬಹುದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಆ ಪರಮಾತ್ಮನ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಕೆಲಸವನ್ನ ಅರ್ಪಣೆಯನ್ನ ಮಾಡ್ಬೇಕು. ನಾಲ್ಕನೆಯ ಸೂತ್ರ ಏನು ಅಂತ ಹೇಳಿದ್ರೆ ಧ್ಯಾನ. ನಮ್ಮ ಕೆಲಸವನ್ನಲ್ಲಿ ನಮ್ಮ ಗಮನವನ್ನ ಒಂದೇ ಕಡೆ ಕೇಂದ್ರೀಕರಿಸಿ, ಮನಸ್ಸು ಚಂಚಲತೆಗೊಳ್ಳದೆ ಏಕಾಗ್ರತೆಯಿಂದ ತನ್ಮತೆಯಿಂದ ಮುಳುಗಿ ಆಯಾಸ ಅನ್ಸಲ್ಲ ನಮಗೆ. ಅದರ ಒಳಗೆ ಆಳವಾಗಿ ನಾವು ಧ್ಯಾನದಂತೆ ನಮ್ಮ ಕೆಲಸವನ್ನ ನಾವು ಮಾಡಿದಾಗ ಈ ಎಲ್ಲ ಹಂತಗಳ ಮುಖಾಂತರ ನಾವು ನಮ್ಮ ಕೆಲಸವನ್ನ ಪೂಜೆಯನ್ನಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು. ನಾವು ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಶಿಲ್ಪಿಗಳು ಕಲ್ಲುಗಳನ್ನ ಕೆತ್ತುತ್ತಾ ಇರ್ತಾರೆ, ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇರ್ತಾರೆ. ದಾರಿಯಲ್ಲಿ ಒಬ್ಬ ಬರ್ತಾನೆ, ಬಂದು ಅವನೇನ್ ಮಾಡ್ತಾನೆ, ಪ್ರಶ್ನೆಯನ್ನ ಕೇಳ್ತಾನೆ, ನೀವು ಏನ್ ಮಾಡ್ತಾ ಇದೀಯಾ ಅಂತೇಳಿ ಮೊದಲು ಒಬ್ಬನ ಹತ್ರ ಬಂದು ಕೇಳ್ತಾನೆ. ಆಗ ಅವನೇನ್ ಹೇಳ್ತಾನೆ, ಏ ಸ್ವಾಮಿ, ನನ್ನ ಹಣೆ ಬರಹ, ಈ ಬಿಸಿಲಿನಲ್ಲಿ ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂತ ಬೇಸರದಿಂದ ಅವನು ಹೇಳ್ತಾನೆ. ಎರಡನೇ ಅವನ ಹತ್ರ ಬರ್ತಾನೆ, ಏನ್ ಮಾಡ್ತಾ ಇದೀಯಪ್ಪ ನೀನು ಅಂತ ಕೇಳ್ತಾನೆ. ಸ್ವಾಮಿ, ನಾನು ಮಕ್ಕಳ ಹೊಟ್ಟೆ ತುಂಬಿಸ್ಬೇಕು, ಅದಕ್ಕಾಗಿ ನಾನು ಈ ಕೂಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು
ಮೂರನೇವನ ಹತ್ರ ಬರ್ತಾನೆ. ಸೇಮ್ ಅದೇ ಪ್ರಶ್ನೆನ ಏನ್ ಮಾಡ್ತಾ ಇದ್ದೀಯಪ್ಪ ನೀನು? ಅವನು ಹೇಳ್ತಾನೆ, ಮುಗುಳ್ನಗ್ತಾ, ನಾನು ಈ ಕಲ್ಲಿನಲ್ಲಿ ಅಡಗಿರುವಂತಹ ಆ ದೇವರನ್ನ ಹೊರಗೆ ತಗೊಂಡ್ಬರ್ತಾ ಇದ್ದೀನಿ ನಾನು. ನೋಡಿ, ಸೊ ಈ ಉದಾಹರಣೆಯಲ್ಲಿ ಮೂವರು ಶಿಲ್ಪಿಗಳು, ಮೂವರು ಒಂದೇ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಂದೇ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅವರ ಭಾವನೆಗಳು ನೋಡಿ ವ್ಯತ್ಯಾಸ ಇದೆ. ಆದ್ರೆ ಆ ಮೂರನೆಯ ವ್ಯಕ್ತಿಯ ಭಾವನೆ ಅವರ ಕೆಲಸವನ್ನ ಪೂಜೆಯನ್ನಾಗಿ ಮಾಡ್ತಾ ಇದೆ, ಪರಿವರ್ತನೆಯನ್ನ ಮಾಡ್ತಾ ಇದೆ. ನಮ್ಮ ಭಾವನೆಯೇ ನಮ್ಮ ಕೆಲಸವನ್ನ ಪೂಜೆಯನ್ನಾಗಿ ಅಥವಾ ಹೊರೆಯನ್ನಾಗಿ ಮಾಡುತ್ತೆ. ಈ ಕರ್ಮ ಗೌರವವನ್ನ ಎತ್ತಿ ಹಿಡಿಯುತ್ತೆ, ಆತ್ಮದ ಉದ್ಧಾರ ಆಗತ್ತೆ, ಆಧ್ಯಾತ್ಮಿಕತೆಯ ಪರಮೋಚ್ಚ ಸ್ಥಿತಿಯನ್ನು ಕೂಡ ನಾವು ತಲುಪಬಹುದಾಗಿದೆ. ಕರ್ಮ ಈಕ್ವಲ್ ಮುಕ್ತಿ. ಈ ಕರ್ಮ ಭೂಮಿಯಲ್ಲಿ ನಾವು ಕರ್ಮವನ್ನ ಮಾಡಿದಾಗ ಆ ಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಕ್ವಶನ್ ಆಗಿದೆ, ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ, ಅದ್ಭುತವಾಗಿ ಈ ಒಂದು ಮಾತಿನಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತ ಹೇಳಿದ್ರೆ, ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡೋ ಮರೆಯಬೇಕು, ಲಿಂಗ ಪೂಜೆಯಾದಡೋ ಮರೆಯಬೇಕು, ಜಂಗಮ ಸೇವೆಯಾದಡೋ ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದಡೋ ಕಾಯಕದೊಳಗೆ. ಎಷ್ಟು ಅದ್ಭುತವಾಗಿ ವರ್ಣಿಸಿದರೆ ನೋಡಿ. ಆಯ್ದಕ್ಕಿ ಮಾರಯ್ಯರವರ ಸರ್ವಶ್ರೇಷ್ಠವಾದಂತಹ ಸಾಧುಗಳಿವೆ. ನಾವು ಕಾಯಕವನ್ನ ಮಾಡ್ತಾ ಇದ್ದಾಗ ಗುರು ದರ್ಶನವಾದ್ರೂ ಕೂಡ ಮರಿಬೇಕು, ಲಿಂಗ ಪೂಜೆ ಮಾಡ್ತಾ ಇದ್ರು ಕೂಡ ನಾವು ಅದನ್ನ ಮರಿಬೇಕು, ಜಂಗಮ ಸೇವೆಯಾದ್ರೂ ಕೂಡ ಮರಿಬೇಕು. ಅಂದ್ರೆ ಆ ಭಗವಂತನಾಗೂ ನೀನು ಮಾಡುವಂತ ಕಾಯಕದೊಳಗೆ, ಕಾಯಕವೇ ಭಗವಂತ. ಎಷ್ಟು ಅದ್ಭುತವಾದಂತ ಸಾಲುಗಳನ್ನ ಹೇಳಿದ್ದಾರೆ. ಇದನ್ನೇ ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ. ನೋಡಿ, ಕೆಲಸವೇ ಆ ಶಿವ ಪರಮಾತ್ಮ ನೆಲೆಸಿರುವಂತಹ ಆ ಕೈಲಾಸ, ಆ ಕೈಲಾಸವೇ ನಮಗೆ ಮುಕ್ತಿಯನ್ನ ತಂದುಕೊಡುವಂತದ್ದು ಅಂತ ಎಷ್ಟು ಅದ್ಭುತವಾಗಿ ನಮ್ಗೆ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಿ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ, ಹರೇ ಕೃಷ್ಣ.